ಭಾರತ ಅನಾದಿ ಕಾಲದಿಂದಲೂ ತಂತ್ರ ಮಂತ್ರಗಳ ಜನಪದ ಪರಂಪರೆಗಳನ್ನು ಪಡೆದುಕೊಂಡು ಬಂದ ದೇಶ. ಇರುವುದನ್ನು ಇಲ್ಲದಂತೆ, ಇಲ್ಲದದ್ದನ್ನು ಇರುವಂತೆ ತೋರುವ ಈ ಮಾಯಾಮೋಡಿಗೆ ಒಳಗಾಗದವರಿಲ್ಲ. ಈ ಮಂತ್ರ ತಂತ್ರದ ಶಕ್ತಿ ಆಚರಣೆಗಳ ಪರಂಪರೆಗೆ ದೊಡ್ಡ ಇತಿಹಾಸವನ್ನೇ ನಮ್ಮ ಪುರಾತನರು ಬಿಟ್ಟು ಹೋಗಿದ್ದಾರೆ. ಕಾಲಾನಂತರದಲ್ಲಿ ಈ ಜ್ಞಾನಶಾಖೆ ನೋಡಬಾರದು, ಕೇಳಬಾರದು, ಅನುಸರಿಸಬಾರದು ಎಂಬಂತೆ ನಿಷೇಧಗೊಂಡ ಜ್ಞಾನವಾಗಿ ಮಾರ್ಪಟ್ಟಿದೆ. ಈಗಲೂ ಬಹಳಷ್ಟು ಮಂದಿ ಈ ಮಂತ್ರಜ್ಞಾನವನ್ನು ದಕ್ಕಿಸಿಕೊಂಡಿದ್ದೇವೆಂದು ಹೇಳ್ತಾರೆ. ಇದು ಸತ್ಯವಾ? ಹೀಗೆ ಹೇಳುವ ತಂತ್ರಾರಾಧಕರ ಘೋಷಣೆ ನಿಜವಾಗ್ಲೂ ನಂಬಬಹುದಾ? ಈ ಮಂತ್ರಶಕ್ತಿ ಅನ್ನೋದು ನಿಜಕ್ಕೂ ಕೆಲಸ ಮಾಡುತ್ತಾ? ಪ್ರಶ್ನೆಗಳು ತುಂಬಾ ಇದ್ದಾವೆ. ಸಾಮಾನ್ಯವಾಗಿ ಮಂತ್ರಗಳೆಂದರೆ ನಮ್ಮ ಅನುಭವಕ್ಕೆ ಬರುವುದು ವೈದಿಕ ಪುರೋಹಿತರು ಬೇರೆ ಬೇರೆ ಆಚರಣೆಗಳ ಸಂದರ್ಭದಲ್ಲಿ ಹೇಳುವ ಮಂತ್ರಗಳ ಮೂಲಕವೇ. ಇಲ್ಲಿ ಇವರು ಉಚ್ಚರಿಸುವ ಮಂತ್ರಗಳು ಸಂಸ್ಕೃತದಲ್ಲಿದ್ದು ಅದು ಜನಸಾಮಾನ್ಯರಿಗೆ ಅರ್ಥವಾಗೋದಿಲ್ಲ. ಆದರೂ ಜನ ಮಂತ್ರಗಳನ್ನು ಪಠಿಸೋ ಪುರೋಹಿತರ ಎದುರು ಸಮರ್ಪಣಾ ಭಾವದಲ್ಲೇ ಕೇಳುತ್ತಾ ಮಂತ್ರಮುಗ್ಧರಾಗುತ್ತಾರೆ. ಹಾಗಾದ್ರೆ ಈ ಮಂತ್ರಗಳು ನಿಜವಾಗ್ಲೂ ಕೆಲಸ ಮಾಡ್ತವ? ಮಂತ್ರಗಳಿಂದ ಇನ್ನು ಏನೇನೆಲ್ಲ ಸಾಧ್ಯ ಆಗುತ್ತೆ? ಜನರ ತೊಂದರೆಗಳು ಮಂತ್ರಗಳಿಂದ ವಾಸಿಯಾಗ್ತವ? ಇಂಥ ಪ್ರಶ್ನೆಗಳು ನಮ್ಮನ್ನೆಲ್ಲ ಮೊದಲಿನಿಂದ ಕಾಡ್ತಾ ಬಂದಿದ್ದಾವೆ. ನಾವು ಇಂಥದ್ದೇ ಒಂದಷ್ಟು ಪ್ರಶ್ನೆಗಳನ್ನು ಹೊತ್ಕೊಂಡು ಅವುಗಳಿಗೆ ಉತ್ತರ ಹುಡುಕುತ್ತಾ ಊರೂರು ತಿರುಗಾಡ್ತಾ ಇರ್ತೀವಿ. ನಮ್ಮ ಹಿಂದಿನ ಸಂಚಿಕೆಯ ಕಾರ್ಯಕ್ರಮ ನಿಮಿತ್ತ ಗುಲ್ಬರ್ಗಾದ ಗಾಣಾಪುರಕ್ಕೆ ಹೋಗಿದ್ದಾಗ ಒಬ್ಬ ಆಯುರ್ವೇದ ಪಂಡಿತರೊಬ್ಬರು ನಮ್ಮ ಸಂಪರ್ಕಕ್ಕೆ ಸಿಕ್ಕಿದ್ರು. ಆ ಸಮಯದಲ್ಲಿ ಅವರ ಜೊತೆ ಹೀಗೆ ಮಾತಿಗಿಳಿದಾಗ ಮಂತ್ರಗಳ ಜಗತ್ತು ಅಂತ ಇದೆಯಲ್ಲ, ಅದನ್ನ ಬಿಚ್ಚಿಟ್ರು. ಹೀಗೆ ಶಿವಪುತ್ರಪ್ಪನವರು ಮಂತ್ರಗಳ ಕುತೂಹಲಕಾರಿ ವಿಷಯಗಳನ್ನು ನಮ್ಮೆದುರು ಬಿಡಿಸ್ತಾ ಬಂದರು. ನಾವು ಹಾಗೆ ಪ್ರಶ್ನೆಗಳನ್ನು ಕೆದಕುತ್ತಾ ಹೋದ್ವಿ. ಆಗ ಅವರೊಂದು ಘಟನೆಯನ್ನು ಆ ಸಂದರ್ಭದಲ್ಲಿ ನೆನಪಿಸಿಕೊಂಡ್ರು. ಅದು ನಂಬೋಕೆ ಕಷ್ಟ ಆಗೋ ಒಂದು ಘಟನೆ. ಸುಡಾನ್ ದೇಶದಿಂದ ಬಂದಿರತಕ್ಕಂಥವ್ರು 3 ಜನ ಮಹಿಳೆಯರು ಬಂದಿದ್ದರು. ಅವರು ಮೊಟ್ಟ ಮೊದಲನೇದಾಗ ಹಿಮಾಲಯಕ್ಕೆ ಹೋಗ್ತಾರೆ, ಋಷಿಗಳು ಕಾಣ್ತಾರೆ. ಅವ್ರು ಹೇಳ್ತಾರೆ, ಈ ಚಳಿಯೊಳಗೆ ನಿಮ್ಮನ್ನು ಇಲ್ಲಿ ಇರೋಕ್ಕಾಗೋದಿಲ್ಲ, ಆ ಸಾಧನೆ ಇಲ್ಲಿ ಕೂತ್ಕೊಂಡು ನೀವು ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಗುಲ್ಬರ್ಗಾದಲ್ಲಿ ನಮ್ಮ ಕಡೆಯಿಂದ ಸಾಧನೆ ಮಾಡಿ ಹೋದವರು ಒಂದು ಸಿದ್ಧಿ ಪಡೆದವರು ಅದಾರೆ, ನೀವು ಅವ್ರ ಹತ್ತಿರ ಹೋಗಿ 3 ದಿವಸ ಉಳ್ಕೊಡ್ರಿ, ನಿಮಗೆ 3 ದಿನದಲ್ಲಿ ಅವರು ಸಾಕ್ಷಾತ್ಕಾರ ಮಾಡಿ ಕೊಡ್ತಾರೆ ಅಂತ ಹೇಳಿದರು ಅವರಿಗೆ. ಸ್ವೀಡನ್ ದೇಶದ ಆ ಮಹಿಳೆಯರು ಕ್ರಿಸ್ತನ ನೋಡೋ ಉದ್ದೇಶದಿಂದಲೇ ಹಿಮಾಲಯಕ್ಕೆ ಹೋಗಿದ್ದರು. ಹಿಮಾಲಯ ಯೋಗಿಗಳ ಜಾಗ. ಅಲ್ಲಿ 100 ಯೋಗ ಪುರುಷರು ತಪಸ್ಸು ಮಾಡುತ್ತಾ ಆಧ್ಯಾತ್ಮ ನೆಮ್ಮದಿಯನ್ನ ಕಂಡುಕೊಂಡಿರೋ ಪುಣ್ಯಸ್ಥಳ. ಸ್ವೀಡನ್ ಮಹಿಳೆಯರಿಗೂ ಅದೇ ಬೇಕಾಗಿತ್ತು. ಕ್ರಿಸ್ತನ ನೋಡೋಕೆ ಕೇವಲ ಆಧ್ಯಾತ್ಮಿಕ ದಾರಿಯಲ್ಲಿ ಮಾತ್ರ ಸಾಧ್ಯ ಅನ್ನೋದು ಅವರಿಗೆ ಮೊದಲೇ ತಿಳಿದಿತ್ತು. ಹೀಗಾಗಿ ಹಿಮಾಲಯಕ್ಕೆ ಹೋಗಿದ್ದಾಗ ಅವರಿಗೆ ಇದೇ ಶಿವಪುತ್ರಪ್ಪನವರನ್ನ ಭೇಟಿ ಮಾಡಿ ಅಂತ ಸಲಹೆಗಳು ಬಂದವು. ಅವರ ಕ್ರಿಸ್ತನ ಹುಡುಕಾಟದ ಪರೀಕ್ಷೆ ಅಲ್ಲಿಂದಲೇ ಶುರುವಾಗಿತ್ತು. ಹೀಗೆ ಶಿವಪುತ್ರಪ್ಪ ಅವರು ಕ್ರಿಸ್ತನ ಸಾಕ್ಷಾತ್ಕಾರಕ್ಕಾಗಿ ಆ ಮಹಿಳೆಯರಿಗೆ ಕೆಲವು ನಿಯಮಗಳನ್ನು ಪಾಲಿಸಲು ಹೇಳಿದ್ರು. ಕೊಟ್ಟ ನಿಯಮದಂತೆ ದೇಹ ಶುದ್ಧವಾಗಿರಲು ಆ ಸ್ವೀಡನ್ ಮಹಿಳೆಯರು ಪ್ರಯತ್ನಿಸ್ತಾರೆ. ಅವರಿಗೆ ಓಂ ಅಂತಕ್ಕಂಥ ಒಂದು ಧ್ಯಾನವನ್ನು ಅವ್ರಿಗೆ ಹೇಳಿಕೊಟ್ಟಿವಿ. 3 ದಿನವೂ ಅವರು ಸಾಧನ ಮಾಡ್ತಾ ಹೋದರು. ಓಂ ಅಂತಕ್ಕಂಥದ್ದು ಯಾವುದೇ ಜಾತಿ ಮತ ಪಂಥದ ಒಂದು ಇದಲ್ಲ, ಈ ನಿಸರ್ಗದಲ್ಲಿ ವಿಶ್ವದಲ್ಲಿ ಇರತಕ್ಕಂಥ ಒಂದು ಮಹಾನಾದ. ಅದು ಆ ನಾದಮಯ ಈ ಜಗತ್ತಿನಲ್ಲಿ ಎಲ್ಲ ಶಕ್ತಿಗಳನ್ನ ಅಡಗಿದ್ದಾವೆ. ಯಾವುದೇ ಮಹಾಪುರುಷರನ್ನು ನಾವು ಆ ಓಂಕಾರ ನಾದ ಮೂಲಕ ಆಹ್ವಾನಿಸಬಹುದು. ಆ ಓಂಕಾರ ನಾದವನ್ನು 3 ದಿನ ಅವರು ಸತತ ಸಾಧನ ಮಾಡಿದಾಗ ಮಲಮೂತ್ರ ರಹಿತವಾಗಿರ್ತಕ್ಕಂಥ ಒಂದು ಈ ಶರೀರದಲ್ಲಿ ಈ ಗುದದ್ವಾರವನ್ನು ಒತ್ತಿ ಹಿಡಿಬೇಕು, ಮೂತ್ರದ್ವಾರವನ್ನು ಒತ್ತಿ ಹಿಡಿಬೇಕು. ಆವಾಗ ಈ ಓಂಕಾರ ನಾದವನ್ನು ಒಳಗೆ ಕಳಿಸಿದಾಗ ಇಲ್ಲಿ ನಮ್ಮ ಪ್ರಾಣವಾಯು ಮತ್ತು ಗುದದ್ವಾರದಲ್ಲಿರ್ತಕ್ಕಂಥ ಅಪಾನವಾಯುಗಳ ಸಂಗಮ ಆಗ್ತದೆ.
ಆ ಸಂಗಮಗೊಂಡ ನಂತರ ಅದನ್ನು ಮತ್ತೆ ಮೇಲೆ ಏರ್ಕೋಂತ ಬರ್ತದೆ. ಮಸ್ತಕಕ್ಕೆ ಬಂದು ಮುಟ್ಟಿದಾಗ ಅವಾಗ ದಿವ್ಯ ಪ್ರಕಾಶ ಉಂಟಾಗ್ತದೆ. ಕಣ್ಣು ಕುಕ್ಕುವಂಥ ಒಂದು ಮಹಾಪ್ರಕಾಶ ಕಣ್ಣಿಗೆ ಗೋಚರ ಆಗ್ತದೆ. ಆ ಸಂದರ್ಭದಾಗ ನಾವು ಯಾವ ವ್ಯಕ್ತಿಗಳನ್ನು ನೋಡಬೇಕೋ ಅಂಥ ವ್ಯಕ್ತಿಗಳು ದೃಶ್ಯಗಳೆಲ್ಲ ನಮ್ಮ ಕಣ್ಣಿಗೆ ಕಾಣೋಕ್ಕೆ ಶುರು ಆಗ್ತವೆ. ಹೀಗೆ ಪ್ರಯತ್ನಿಸುತ್ತಿರುವಾಗ ಅಂತೂ ಕೊನೆಯ ದಿನ ಅವರು ಅಂದುಕೊಂಡಂತೆ ಆ ಘಟನೆ ನಡೆದೇ ಹೋಯಿತು. ಆ ಸಂದರ್ಭವನ್ನು ಇವರು ಕಿರಿಲಿಯನ್ ಫೋಟೋಗ್ರಫಿ ತಂತ್ರಜ್ಞಾನದಿಂದ ತಮ್ಮ ದೇಹಕ್ಕೆ ನೇರ ಸಂಪರ್ಕ ಕೊಟ್ಟು ದಾಖಲಿಸಿದ್ದರು. ಅವರು ಮನಸ್ಸಿನಲ್ಲಿ ಕಂಡ ದೃಶ್ಯ ಕಂಪ್ಯೂಟರ್ನಲ್ಲಿ ಕಾಣುತ್ತಿತ್ತು. ಏನಿದು ಕಿರಿಲಿಯನ್ ಫೋಟೋಗ್ರಫಿ ಅಂದರೆ? ಈ ಪ್ರಶ್ನೆ ನಮಗೂ ಹುಟ್ಟಿತು. ಇದರ ಬಗ್ಗೆ ತಿಳಿದುಕೊಳ್ಳೋಕೆ ನಾವು ಬೆಂಗಳೂರಿನ ಔರಾ ಸ್ಕ್ಯಾನಿಂಗ್ ರಿಸರ್ಚ್ ಸೆಂಟರ್ ಭೇಟಿ ಕೊಟ್ಟೆವು. ಅಲ್ಲಿನ ಪರಿಣತರು ನಮಗದರ ಪರಿಚಯ ಮಾಡಿಕೊಟ್ರು. ಒಬ್ಬ ಕಿರ್ಲಿಯನ್ ಅನ್ನೋ ವಿಜ್ಞಾನಿ 1930s ಲೇಟರ್ 1930ಸಲ್ಲಿ ಅವ್ರು ಕಂಡು ಹಿಡಿದಂತಹ ಒಂದು ಕ್ಯಾಮರಾ ಇದು. ಅದಕ್ಕೆ ಮೊದಲು ಕೂಡ ಒಂದು ಈ ಪ್ರಭಾವಲಯ ಇದೆಲ್ಲ ಗೊತ್ತಿತ್ತು. ಆದರೆ ಇದನ್ನು ರೆಕಾರ್ಡ್ ಮಾಡೋದಕ್ಕೆ ಯಾವುದೇ ರೀತಿಯ ಸಾಧನ ಇರಲಿಲ್ಲ, ಯಾವುದೇ ರೀತಿಯ ಒಂದು ಎಕ್ವಿಪ್ಮೆಂಟ್ ಇರಲಿಲ್ಲ. ಇದು ಕಿರ್ಲಿಯನ್ ಕ್ಯಾಮರಾ ಅನ್ನೋದು ಏನು ಅಂದರೆ, ಒಬ್ಬ ದಿವ್ಯ ದೃಷ್ಟಿ ಇರೋರು ಅಥವಾ ಒಬ್ಬ ಕ್ಲೇರವಾಯಿಂಟ್ ಅಂತ ಏನು ಹೇಳ್ತೀವಿ, ಯಾರು ಒಂದು ಸ್ಪಿರಿಚುವಲ್ ಡೆವಲಪ್ಮೆಂಟ್ ಆಗಿ ಅವ್ರಿಗೆ ಈ ಒಂದು ದಿವ್ಯ ದೃಷ್ಟಿಯಿಂದ ಏನು ಆಗು ಹೋಗುಗಳೇನಿದೆ ಇದನ್ನೆಲ್ಲ ನೋಡ್ತಿರ್ತಾರಲ್ಲ, ಇದನ್ನು ಸೈಂಟಿಫಿಕಲಿ ಪ್ರೂವ್ ಮಾಡೋಕ್ಕೆ ಬಂದಂತಹ ಒಂದು ಎಕ್ವಿಪ್ಮೆಂಟ್ ಅಂದರೆ ಕಿರ್ಲಿಯನ್ ಕ್ಯಾಮರಾ. ಹೀಗೆ ಕ್ರಿಸ್ತನ ಸಾಕ್ಷಾತ್ಕಾರದ ಅನುಭವವನ್ನು ಪಡೆದ ಆ ಸ್ವೀಡನ್ನಿನ ಮಹಿಳೆಯರು ಕ್ಷಣದಲ್ಲಿ ಆ ಮಹಿಳೆಯರು ಕ್ರಿಸ್ತನಲ್ಲಿ ಬೇಡಿಕೊಂಡಿದ್ದೇನು ಗೊತ್ತಾ? ಯೇಸು ಕ್ರಿಸ್ತನನ್ನು ಅವರು ಕಾಣಬೇಕಾಗಿತ್ತು. ಅದನ್ನು ಅವರು ಕಂಡರು. ಬಾಲಲೀಲೆ ಹಿಡ್ಕೊಂಡು ಅವ್ರದ್ದು ಅಂತ್ಯದವರೆಗೂ ಕೂಡ ಪ್ರಮುಖ ಘಟನೆಗಳನ್ನೆಲ್ಲ ಅವರು ಮನಸ್ಸಿನಲ್ಲಿ ರೆಕಾರ್ಡ್ ಮಾಡಿಕೊಂಡರು. ಒಂದು ನಿಯಮಿತ ಧ್ಯಾನ ಕ್ರಮದಲ್ಲಿ, ಅದು ಗುರುವಿನ ಜೊತೆಗಿದ್ದು ಯಾವುದೇ ಜಾತಿ, ಧರ್ಮ, ಮೌಢ್ಯ ಆಚರಣೆ ಇಲ್ಲದೆ ಕೇವಲ ಏಕಾಗ್ರತೆಯಿಂದ ಪರಿಪೂರ್ಣ ಧ್ಯಾನ ಸ್ಥಿತಿಗೆ ಹೋಗುವ ಮನುಷ್ಯರ ಮನಸ್ಸು ನಮಗೆ ಬೇಕಾದ ಆಧ್ಯಾತ್ಮದ ಅನುಭವವನ್ನೇ ಕೊಟ್ಟು ಬಿಡ್ತವಂತೆ. ಆ ಅನುಭವವನ್ನ ಸ್ವೀಡನ್ನ ಮಹಿಳೆಯರು ದಕ್ಕಿಸಿಕೊಂಡು ತಮ್ಮ ದೇಶಕ್ಕೆ ವಾಪಸ್ ಮರಳಿದ್ರಂತೆ. ಇದು ಎಷ್ಟರ ಮಟ್ಟಿಗೆ ತರ್ಕದ ನಿಲುಕಿಗೆ ಸಿಗುತ್ತೆ ಅಂತ ಹೇಳೋದು ಕಷ್ಟ. ಹೀಗೊಂದು ಘಟನೆ ನಡೆದಿದ್ಯಂತೆ ಅನ್ನೋದು ಶಿವಪುತ್ರಪ್ಪನವರ ಅಭಿಪ್ರಾಯ. ಇದು ಮಂತ್ರಶಕ್ತಿಯ ಪವಾಡ ಅಂತಾರೆ ಶಿವಪುತ್ರಪ್ಪ. ಇದರ ಜೊತೆಗೆ ಶಿವಪುತ್ರಪ್ಪನವರು ನಮಗೆ ಅಚ್ಚರಿ ಹುಟ್ಟಿಸೋ ಇನ್ನೊಂದು ಘಟನೆಯನ್ನ ನೆನಪಿಸಿಕೊಂಡ್ರು. ಆ ಕುತೂಹಲಕಾರಿ ಘಟನೆಯ ಬಗ್ಗೆ ನೋಡೋಣ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ. ಶಿವಪುತ್ರಪ್ಪನವರು ನಮಗೆ ಮಂತ್ರಶಕ್ತಿಯ ಕುರಿತಂತೆ ಮಾತನಾಡುತ್ತಾ ಅದರ ಪ್ರಭಾವದ ಬಗ್ಗೆ, ಅದಕ್ಕಿರೋ ಶಕ್ತಿಯ ಬಗ್ಗೆ ವಿವರಿಸ್ತಾ ಹೋದ್ರು. ಮಂತ್ರಶಕ್ತಿಯಿಂದ ಚಂಡಮಾರುತದ ದಿಕ್ಕನ್ನು ಸಹ ಬದಲಿಸಬಹುದಂತೆ. ಸರಿಸುಮಾರು 5 ವರ್ಷದ ಹಿಂದೆ ಅದು ನಡೆದಿತ್ತಂತೆ. ಅದು ಮುಂಬೈನಲ್ಲಿನ ಘಟನೆ. ಒಂದು ಕಳೆದ 5 ವರ್ಷಗಳ ಹಿಂದೆ ಒಂದು ಚಂಡಮಾರುತ ಆ ಒಂದು ಜಿಲ್ಲೆಯ ಕೇಂದ್ರ ಮೇಲಿಂದ ಹಾದು ಹೋಗ್ತಾ ಇದೆ ಅಂತಕ್ಕಂಥದ್ದನ್ನೆಲ್ಲ ವಿಜ್ಞಾನಿಗಳು ತಿಳ್ಕೊಂಡು ರಷ್ಯಾ ಮತ್ತು ಅಮೇರಿಕದ ಮಂತ್ರ ಒಂದು ವಿಭಾಗದವರು, ಅಲ್ಲಿ ಇರ್ತಕ್ಕಂಥ ಆಯುರ್ವೇದ ವಿಶ್ವವಿದ್ಯಾಲಯದಲ್ಲಿ ಮಂತ್ರ ವಿಭಾಗ ಅಂತಿದೆ, ಆ ಮಂತ್ರ ವಿಭಾಗದ ಮುಖ್ಯಸ್ಥರೆಲ್ಲ ಕೂಡಿಕೊಂಡು ಈ ವೈಜ್ಞಾನಿಕ ಸಲಕರಣೆಗಳನ್ನೆಲ್ಲ ತಗೊಂಡು ಅವರು ಬಂದು ಹಿಮಾಲಯದ ಋಷಿಗಳ ಹತ್ತಿರ ಹೋದಾಗ ಅಲ್ಲಿ ಋಷಿಗಳು ಮತ್ತು ಅವರಿಗೆ ಅದೇ ಹೇಳ್ತಾರೆ, ನಮ್ಮ ಗುಲ್ಬರ್ಗದಲ್ಲಿ ನಮ್ಮ ಶಿಷ್ಯರೊಬ್ಬರಿದ್ದಾರೆ, ಒಟ್ಟಿಗೆ 14 ಜನರದ್ದು ಅವರು ಲಿಸ್ಟ್ ಕೊಡ್ತಾರೆ. ಅಲ್ಲಿ ಅವ್ರ ಕಡೆ ಸಾಧನೆ ಮಾಡಿ ಹೋದವರಲ್ಲಿ ಆ 14 ಜನರಿಗೆ ಆಹ್ವಾನ ಮಾಡ್ತಾರೆ. ಅಲ್ಲಿ ಊರನ್ನು ಇದಕ್ಕೆ ಅವರು ವಿಜ್ಞಾನಿಗಳೆಲ್ಲ ಕೂಡಿ ಎಲ್ಲ ಆಹ್ವಾನ ಮಾಡ್ತಾರೆ. ಅಮೆರಿಕ ಮತ್ತು ರಷ್ಯಾದ ಆಯುರ್ವೇದ ವಿಶ್ವವಿದ್ಯಾನಿಲಯದ ತಜ್ಞರೊಬ್ಬರು
ತಮ್ಮ ವೈಜ್ಞಾನಿಕ ಸಲಕರಣೆಗಳ ಜೊತೆಗೆ ಮಂತ್ರಗಳ ಪ್ರಭಾವದ ಕುರಿತ ಪರೀಕ್ಷೆಗಾಗಿ ಭಾರತದ ಹಿಮಾಲಯದ ಯೋಗಿಯೊಬ್ಬರನ್ನ ಸಂಪರ್ಕಿಸಿದರು. ಆಗ ಆ ಯೋಗಿ ತಮ್ಮ 14 ಶಿಷ್ಯರ ಪಟ್ಟಿ ಕೊಡ್ತಾರೆ. ಅವರಲ್ಲಿ ಒಬ್ಬರು ಡಾಕ್ಟರ್ ಶಿವಪುತ್ರಪ್ಪರಾಗಿದ್ದರು. ಆ 14 ಜನರನ್ನ ಓರಾ ಪರೀಕ್ಷೆಗೆ ಒಳಪಡಿಸುತ್ತಾರೆ. ಇದರಿಂದ ಅವರವರ ಸಾಮರ್ಥ್ಯ ಕಂಪ್ಯೂಟರ್ನಲ್ಲಿ ಗೋಚರಿಸುತ್ತದೆ. ಇಲ್ಲಿ ಡಾಕ್ಟರ್ ಶಿವಪುತ್ರಪ್ಪನವರು ಮೊದಲಿಗರಾಗಿ ಆಯ್ಕೆಯಾಗುತ್ತಾರೆ. ಆ ಸಂದರ್ಭದಲ್ಲಿ ಉನಾರ್ ಊರಿನ ಪರಿಸರ ಭೀಕರವಾಗಿತ್ತು. ಸಾಕು ಪ್ರಾಣಿಗಳು ದಿಕ್ಕಾಪಾಲಾಗಿ ಓಡುತ್ತಿದ್ದವು. ಆದರೂ ಜನ ಮಾತ್ರ ಊರು ಬಿಡಲು ಸಿದ್ಧರಿರದೆ ತಮ್ಮ ಆಸ್ತಿ ಪಾಸ್ತಿ ರಕ್ಷಣೆಗಾಗಿ ಅಲ್ಲಿನ ಸರ್ಕಾರವನ್ನ ದುಂಬಾಲು ಬೀಳುತ್ತಾರೆ. ಅದೇ ಸಂದರ್ಭದಲ್ಲಿ ಆಶ್ಚರ್ಯಕಾರಿ ರೀತಿಯಲ್ಲಿ ಒಂದು ಘಟನೆ ನಡೆಯುತ್ತೆ. ಮನೆಯಲ್ಲಿರ್ತಕ್ಕಂಥ ದನಕರುಗಳು ಮಾತ್ರ ತಮ್ಮ ಕಟ್ಟಿದ ಗೂಟವನ್ನೇ ಕಿತ್ಕೊಂಡು ಓಡೋಕ್ಕೆ ಶುರು ಮಾಡ್ತವೆ. ದಿಕ್ಕಿಗೆಟ್ಟು ಓಡ್ತವೆ. ನಾಯಿಗಳು ಕೂಡ ತುಂಬ ಓಡ ಹೋಗ್ತವೆ. ಈ ಜನ ಓಡೋಕ್ಕೆ ಹೋಗೋಕ್ಕಾಗೋದಿಲ್ಲ. ಪುನಃ ನಮ್ಮ ಮಂತ್ರ ಜಪ ಚಾಲು ಆದಾಗ ಯಾವ ವೇಗದಲ್ಲಿ ಅದು ಬರ್ತಾಯಿತ್ತು, ಯಾವ ದಿಕ್ಕಿನಿಂದ ಬರ್ತಾಯಿತ್ತು, ಅದನ್ನು ನಾವು ಬೇರೆ ಅರಣ್ಯ ಪ್ರದೇಶಕ್ಕೆ ಮತ್ತು ಸಮುದ್ರ ಮೇಲೆ ಯಾರೂ ಇರೋದಿಲ್ಲ ಅಲ್ಲಿ. ಪುನಃ ಅದಕ್ಕೆ ಸಮುದ್ರದ ಮೇಲೇ ಉಲ್ಟಾದಕ್ಕೆ ನಾವು ಕಳಿಸುವ ವ್ಯವಸ್ಥೆ ಅಲ್ಲಿ ಮಂತ್ರದಲ್ಲಿ ಸಂಕಲ್ಪ ಮಾಡಿ ಆ ಮಂತ್ರ ಜಪ ನಾವು ಚಾಲು ಮಾಡ್ತೀವಿ. ಆ ಹೊತ್ತಿನಲ್ಲಿ ಅದು ಪುನಃ ಓಂ ನಮೋ ಭಗವತೆ ಆಮ್ರಕೂಸ್ಮಾಂಡಿನಿ ವಜ್ರಂತ ಗಿರಿಶಿಖರ ನಿವಾಸಿನಿ ಸರ್ವಾಂಗ ಸುಂದರಿ ಸರ್ವಜನ ವಶಿಕರಿ ಶಂಕರಿ ಸರ್ವಸ್ತ್ರೀ ಪುರುಷ ಆಕರ್ಷಿಣಿ ಛೇದಿನಿ ಭೇದಿನಿ ಸ್ತಂಭಿನಿ ಮೋಹಿನಿ ನಿನ್ನ ಸರ್ವಶಕ್ತಿಯಿಂದ ಈ ಚಂಡಮಾರುತವನ್ನು ಮರಳಿ ಕಳಿಸು, ದಿಕ್ಕನ್ನು ಬದಲಿಸು, ಈ ನಗರದ ಮೇಲೆ ಆ ಚಂಡಮಾರುತ ಬರದಂತೆ ನಿನ್ನ ರಕ್ಷಾ ಕವಚವನ್ನು ನೀಡು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಹೇಳಿ ಅದೇ ಮಂತ್ರವನ್ನು ಪಠನ ಮಾಡ್ತಾ 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 ಹೋದಾಗ ಅದು ಇನ್ನೂ 150 ಕಿಲೋಮೀಟರ್ ದೂರದಲ್ಲಿಯೇ ಉಲ್ಟಾ ತಿರುಗಿ ಸಮುದ್ರ ಸೇರಿಬಿಡ್ತು. ಅದನ್ನು ನಿಲ್ಲಿಸೋಕ್ಕಾಗೋದಿಲ್ಲ. ಸ್ತಂಭಿ ನಿಂತಿದೆ, ನಮ್ಮ ಕಡೆ ಬರೋದನ್ನು ನಾವು ನಿಲ್ಲಿಸಿದ್ದೀವಿ. ಅದನ್ನು ಮತ್ತೆ ಉಲ್ಟಾ ಮತ್ತೆ ಕಳಿಸ್ತೀವಿ. ಮತ್ತೆ ಸಮುದ್ರಕ್ಕೆ ಹೋಗಿ ಅದನ್ನು ಸೇರ್ಕೊಂಡು ಬಿಡ್ತು. ಆವಾಗ ವಿಜ್ಞಾನಿಗ ಮತ್ತೆ ಸಮುದ್ರ ಯಾವಾಗ ಉಲ್ಟಾ ಸೇರಿತೋ ಓಡಿ ಹೋಗಿರ್ತಕ್ಕಂಥ ನಾಯಿಗಳೆಲ್ಲವೂ ಕೂಡ ಮತ್ತೆ ಪುನಃ ನಗರ ಪ್ರವೇಶ ಮಾಡ್ತವೆ. ದನಕರುಗಳೆಲ್ಲ ನಗರ ಪ್ರವೇಶ ಮಾಡ್ತವೆ. ಆವಾಗ ಜನ ಸುರಕ್ಷಿತವಾಗಿರ್ತಾರೆ. ಕೇಳಿದರೆ ಯಾವುದೋ ಸಿನಿಮಾ ಕತೆ ಕೇಳಿದಂತೆ ಭಾಸವಾದರೂ ಆ ಘಟನೆ ಸಂಭವಿಸಿದ್ದು ನಿಜ ಅಂತ ಶಿವಪುತ್ರಪ್ಪ ಹೇಳ್ತಾರೆ. ಆದರೆ ನಾವು ಅದನ್ನ ಕ್ರಾಸ್ ಚೆಕ್ ಮಾಡಿಕೊಳ್ಳೋಕೆ ಅಂತ ಅಧ್ಯಯನ ಮಾಡಿದಾಗ 2011ರಲ್ಲಿ ಮಹಾರಾಷ್ಟ್ರಕ್ಕೆ ಲೈಲಾ ಚಂಡಮಾರುತ ಅಪ್ಪಳಿಸಿದ್ದು ನಿಜ ಅಂತ ಗೊತ್ತಾಯಿತು. ಮತ್ತು ಆ ಸಂದರ್ಭದಲ್ಲಿ ಉರಾನ್ ಜಿಲ್ಲೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿದಿರೋದು ಕಂಡುಬಂತು. ಮಂತ್ರಶಕ್ತಿಯ ಮೇಲೆ ಡಾಕ್ಟರ್ ಶಿವಪುತ್ರಪ್ಪನವರಿಗೆ ಇರೋ ಅಗಾಧ ನಂಬಿಕೆಯನ್ನ ಗಮನಿಸಿದ್ರೆ ಇವರಲ್ಲಿ ಇನ್ನೂ ಅನೇಕ ರಹಸ್ಯಗಳು ಇದೆ ಅಂತ ನಮಗನ್ನಿಸ್ತಿತ್ತು. ಹಾಗೆ ಮಾತಾಡುತ್ತಾ ಅವರು ಇನ್ನೊಂದು ರಹಸ್ಯ ವಿದ್ಯೆಯೊಂದನ್ನ ಬಿಚ್ಚಿಟ್ಟರು. ಅದು ಆಹಾರವನ್ನೇ ಸೇವಿಸದೆ ದೀರ್ಘಕಾಲ ಬದುಕೋ ರಹಸ್ಯ. ಈಗ ನಾನು ಒಂದು 18 ಸಲ ಅದನ್ನು ಪ್ರಯೋಗ ಮಾಡಿದ್ದೀನಿ. ನಾನು ಮೊದಲು ಒಮ್ಮೆಲೇ ಅನ್ನವನ್ನು ಬಿಡೋಕ್ಕಾಗೋದಿಲ್ಲ. ನಾವು ಊಟ ಪ್ರಮಾಣ ಕಡಿಮೆ ಮಾಡ್ತಾ ಮಾಡ್ತಾ ಬಂದು ಒಂದು 3 ದಿವಸದಲ್ಲಿ ಅದಕ್ಕೆ ಸಂಪೂರ್ಣ ಅದನ್ನು ನಿಲ್ಲಿಸಿ ಕೊನೆ ದಿನ ನಾವು ಫಲಹಾರವನ್ನು ಸೇವಿಸಿ. ಈಗ ಫಲಹಾರ ಗ್ರಹ ಅಂತಂದ್ರೆ ಅವೇ ಉಪ್ಪಿಟ್ಟ ಇದಕ್ಕೇ ಫಲಹಾರ ಅಂತಾರೆ. ಫಲಹ ಅಂದರೆ ಹಣ್ಣುಗಳು, ಹಣ್ಣೇ ಆಹಾರವಾಗಿ ಸೇವನೆ ಮಾಡ್ತಕ್ಕಂಥದ್ದು. ಆ ಫಲಹಾರ ಒಂದು ದಿನ ಸೇವನೆ ಮಾಡಿ ಬಿಟ್ಟು ಆದ ನಂತರ ಆವಾಗ ಈ ಗಾಳಿನೇ ನಮಗೆ ನೀರಾಗಿ ಪರಿವರ್ತನೆ ಆಗ್ತದೆ. ಈ ಗಾಳಿನೇ ನಮಗೆ ಆಹಾರವಾಗಿ ಪರಿವರ್ತನೆ ಆಗ್ತದೆ. ಅದನ್ನು ನಮ್ಮ ಶರೀರದಲ್ಲಿ ಸ್ವೀಕಾರ ಮಾಡ್ತಕ್ಕಂಥ ಪದ್ಧತಿ ಬೇರೆ ಇದೆ. ಅದನ್ನೇ ನಾವು ನಾಲಿಗೆ ಗೋಲಾಕಾರವಾಗಿ ಮಾಡಿ ಈ ಥರ ಗೋಲಾಕಾರವಾಗಿ ಮಾಡಿ 50 ಸಲ ಉಸಿರನ್ನು ನಾವು ಒಳಗೆ ಎಳೆದಾಗ ನಮ್ಮ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟು ಜಲ ಪ್ರವೇಶ ಆಗ್ತದೆ. ಆ ಜಲವೆಲ್ಲ ಈ ನಿಸರ್ಗದಲ್ಲಿ ಇದೆ. ಆಮೇಲೆ ಇದನ್ನು ನಾವು
ಈ ಬಾಯಿ ಈ ಥರ ಮಾಡಿ ಹಲ್ಲಿನಿಂದ ಹಾಯ್ದು ಗಾಳಿ ಒಳಗೆ ಹೋದಾಗ ಆಹಾರವಾಗಿ ಪರಿವರ್ತನೆ ಆಗ್ತದೆ. ನಾವು 15 ದಿವಸ ಆದ್ರೂ ಆಹಾರದ ಅವಶ್ಯಕತೆ ನಮ್ಮ ಶರೀರಕ್ಕೆ ಬರೋದಿಲ್ಲ. ಹಸಿವಾದಾಗ ಒಂದೊಂದು ಸಲ ಅದೇ ಥರ ಮಾಡೋದು. ನೀರಡಿಕೆ ಆದಾಗ ಈ ನಾವು ಮೊದಲು ತೋರಿಸಿದಲ್ಲ, ಇದು ನೀರಿಗೆ, ಇದು ಆಹಾರಕ್ಕೆ. 15 ದಿವಸ ಇದ್ದರೂ ಕೂಡ ನಾವು ಸದಾನೇ ಓಡಾಡ್ಬೋದು. ಮತ್ತು ಹಾಸಿಗೆ ಹಾಕೊಂಡು ಮಲಗೋದಂತಲ್ಲ, ಅದಕ್ಕೆ ಚೈತನ್ಯಮಯವಾಗಿ ಇರ್ತದೆ ಶರೀರ. ಭಾಳ ಹಗುರು ಇರ್ತದೆ, ರೋಗ ಮುಕ್ತವಾಗಿರ್ತದೆ, ಯಾವ ರೋಗನೇ ಇರೋದಿಲ್ಲ. ರೋಗ ಬರೋದೇ ಆಹಾರದಿಂದ, ಅದು ಬೇಯಿಸಿದ ಆಹಾರ ಸೇವನೆಯಿಂದ ಮತ್ತು ಮಲಮೂತ್ರ ಹೊರಗೆ ಹೋಗದೇ ಇರೋದರಿಂದ ರೋಗ ಬರ್ತವೆ. ಈ ರೀತಿ ಸಾಧುಗಳು ತಮ್ಮ ಧ್ಯಾನಭಂಗ ಆಗದೇ ಇರಲಿ ಅಂತ ಅನಾದಿ ಕಾಲದಲ್ಲಿ ಕಂಡುಕೊಂಡ ರಹಸ್ಯ ವಿದ್ಯೆಯಂತೆ ಇದು. ಆದರೆ ಈಗಿನ ಕಾಲದಲ್ಲಿ ಜನರಿಗೆ ಇದರ ಅವಶ್ಯಕತೆ ಮತ್ತು ಅದಕ್ಕೆ ಬೇಕಾದ ತಾಳ್ಮೆಯನ್ನ ಮೊದಲು ಕಂಡುಕೊಂಡ ನಂತರವಷ್ಟೇ ಇದರ ಪ್ರಯತ್ನ ಮಾಡಬೇಕೇ ಹೊರತು ಮೂರ್ಖತನದಿಂದ ಮಾಡಿದರಂತೂ ಇದು ಪ್ರಾಣಕ್ಕೆ ಅಪಾಯ ಅನ್ನೋದನ್ನ ಶಿವಪುತ್ರಪ್ಪ ಹೇಳಿದರು. ಹಿಮಾಲಯದಲ್ಲಿ ನಾನು 6 ತಿಂಗಳ ಕಾಲ ಅಲ್ಲಿ ಇದ್ದಾಗ ಅಲ್ಲೆಲ್ಲ ಮಂತ್ರವೇ ಅವರಿಗೆ ಪ್ರಪಂಚ. ಅಲ್ಲಿ ಯಾವುದೂ ಬೇಕಾಗಿಲ್ಲ. ಅಲ್ಲಿ ಮಂತ್ರ ಜಪ ಇದರಲ್ಲೇ ಆನಂದವನ್ನು ಕಾಣ್ತಾರೆ. ಭೌತಿಕವಾಗಿರ್ತಕ್ಕಂಥ ಐಶ್ವರ್ಯ ಆಗಲಿ, ರಾಜಕೀಯ ಪದವಿ ಆಗಲಿ, ಸಿಂಹಾಸನ ಆಗಲಿ, ಇಷ್ಟು ಆಳುಹೋಳುಗಳಾಗಲಿ ಯಾವುದು ಬೇಕಾಗಿಲ್ಲ. ಈ ಶರೀರಕ್ಕೆ ಏನು ಬೇಕೋ ಅದನ್ನೆಲ್ಲ ಗಾಳಿ ಮೂಲಕವಾಗಿಯೇ ಪಡಿತಾ ಇರ್ತಾರೆ ಅವರು. ನಮ್ಮ ಹುಡುಕಾಟ ಅಲ್ಲಿಗೆ ನಿಲ್ಲಲಿಲ್ಲ. ಇಷ್ಟೆಲ್ಲ ಮಾತಾಡಿದ ಅವರ ಮೇಲೆ ನಮಗೆ ಇನ್ನೂ ಅನುಮಾನವಿತ್ತು. ಯಾಕಂದ್ರೆ ಇಷ್ಟರವರೆಗೆ ಶಿವಪುತ್ರಪ್ಪನವರು ಹೇಳಿದ ಯಾವ ವಿಷಯಗಳಿಗೂ ಅವರು ನಮಗೆ ಪೂರಕವಾದ ಸಾಕ್ಷ್ಯ ಒದಗಿಸಿರಲಿಲ್ಲ. ಸಾಕ್ಷ್ಯಗಳಿಲ್ಲದೆ ಪವಾಡಗಳನ್ನ ಒಪ್ಪುವುದು ಮೂರ್ಖತನವೆಂಬುದು ನಮ್ಮ ಅನಿಸಿಕೆಯಾಗಿತ್ತು. ಆದ್ದರಿಂದ ನಮಗೆ ನಂಬಿಕೆ ಹುಟ್ಟುವಂತೆ ಒಂದು ಮಂತ್ರದ ಚಮತ್ಕಾರವನ್ನ ಕ್ಯಾಮರಾ ಮೂಲಕ ತೋರಿಸಲು ನಾವು ಕೇಳಿದ್ವಿ. ಸ್ವತಃ ಅನುಭವಕ್ಕೆ ಸಿಗದೆ ಸಲೀಸಾಗಿ ನಂಬುವ ಜಾಯಮಾನ ನಮ್ಮದಲ್ಲ. ಅವರು ನಮ್ಮ ಪಂಥಾಹ್ವಾನಕ್ಕೆ ಆಕ್ಷೇಪಣೆ ಇಲ್ಲದೆ ಅದಕ್ಕೂ ಸಿದ್ಧ ಅಂದ್ರು. ನಮ್ಮ ಕುತೂಹಲದ ಕಣ್ಣು ಅದಾಗಲೇ ತೆರೆದಿತ್ತು. ಶಿವಪುತ್ರಪ್ಪನವರು ಒಂದು ತೆಂಗಿನಕಾಯಿ ತೆಗೆದುಕೊಂಡು ಅದನ್ನ ನೆಲದ ಮೇಲಿಟ್ಟಿದ್ರು. ಕಾರ್ಯಕ್ರಮ ನಿರ್ಮಾಪಕರಾದ ಚೇತನ್ ಅವರನ್ನ ಕರೆದು ಪವಾಡವೊಂದನ್ನ ತೋರಿಸ್ತೀನಿ ಅಂತ ಆ ತೆಂಗಿನಕಾಯಿ ಮೇಲೆ ಕೂರುವಂತೆ ಸೂಚಿಸಿದ್ರು. ನಮಗೆ ಕುತೂಹಲ ಇತ್ತು. ಅವರು ತೆಂಗಿನಕಾಯಿಯೊಂದರ ಮೇಲೆ ನಮಗೆ ಪವಾಡವೊಂದನ್ನ ತೋರಿಸೋಕೆ ಸಿದ್ಧರಾಗ್ತಾ ಇದ್ರು. ಯಾರ ಮೇಲಾದ್ರೂ ಮಾಟ ಪ್ರಯೋಗವಾಗಿದ್ರೆ ತೆಂಗಿನಕಾಯಿ ಮೂಲಕ ತಿಳಿದುಕೊಳ್ಳಬಹುದು ಅನ್ನೋದು ಅವರ ವಾದ ಆಗಿತ್ತು. ಇದು ಸಾಧ್ಯವೇ ಇಲ್ಲ ಅಂತ ನಮ್ಮ ವಾದ ಆಗಿತ್ತು. ಶಿವಪುತ್ರಪ್ಪನವರು ಹೇಳುತ್ತಿರುವ ಪವಾಡದ ಬಗ್ಗೆ ಇಬ್ಬರಿಗೂ ಒಪ್ಪಿಗೆ ಆಗಬೇಕಾದರೆ ಪರೀಕ್ಷೆ ನಡೆಯಲೇಬೇಕು ಅಲ್ವೇ? ಸರಿ, ಈ ಪರೀಕ್ಷೆನೂ ನಡೀತು. ಅದನ್ನ ನೋಡೋಕ್ಕೂ ಮುನ್ನ ಒಂದು ಬ್ರೇಕ್ ತಗೊಂಡು ಬರೋಣ. ಶಿವಪುತ್ರಪ್ಪನವರು ಮಂತ್ರಭೂಮಿಯ ಪ್ರೋಗ್ರಾಂ ಪ್ರೊಡ್ಯೂಸರ್ ಚೇತನ್ ಅವರನ್ನ ಪೂಜೆಗೆ ಸಿದ್ಧಪಡಿಸಿ ಪೂಜೆ ಮಾಡಲು ಆದೇಶ ನೀಡುತ್ತಾ ಪೂಜೆ ಶುರು ಮಾಡ್ತಾರೆ. ಚೇತನ್ ಶಿವಪುತ್ರಪ್ಪನವರು ಹೇಳಿದಂತೆ ಮಾಡ್ತಾ ಇದ್ರು. ಅವರ ಸೂಚನೆಯಂತೆ ಮೊದಲೇ ಸಿದ್ಧಪಡಿಸಿಟ್ಟ, ಅದು ನಾವೇ ಖರೀದಿಸಿದ ಪೂಜಾ ಸಾಮಗ್ರಿಗಳನ್ನ ಜೋಡಿಸೋಕೆ ಸೂಚಿಸಿದ್ರು. ಅದರಂತೆ ಚೇತನ್ 2 ತೆಂಗಿನಕಾಯಿ ಹಾಗೂ ನವವರ್ಣಗಳನ್ನ ಜೋಡಿಸಿದ್ರು. ನಂತರ ಒಂದೊಂದಾಗಿ ನವಧಾನ್ಯಗಳನ್ನ ಅದರ ಮೇಲಿರಿಸಿದ್ರು. ಎಲ್ಲಾ ಧಾನ್ಯಗಳನ್ನ ಜೋಡಿಸಿದ ಮೇಲೆ ಆ ಧಾನ್ಯದ ಲಕೋಟೆಯನ್ನ ತೂತು ಮಾಡಿ ಗಾಳಿ ಒಳಗಡೆ ಹೋಗುವಂತೆ ಕಡ್ಡಿಯಿಂದ ಒಡೆಯೋಕೆ ಹೇಳಿದ್ರು. ನಂತರ ಒಂದೊಂದು ಧಾನ್ಯಗಳ ಮೇಲೂ ಒಂದೊಂದು ಗೋಡಂಬಿಯನ್ನ ಇರಿಸಿದ್ರು. ನಂತರ ಧಾನ್ಯಗಳ ಎಡಭಾಗದಲ್ಲಿ 9 ಕರ್ಪೂರಗಳನ್ನ ಇರಿಸಿ ಪೂಜೆಯ ಆರಂಭದ ಹಂತವನ್ನ ವಿವರಿಸಿದ್ರು. ಪ್ರಥಮವಾಗಿ ನಾವು ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ನಾನು ಯಾರು, ಎದಕ್ಕಾಗಿ ನಾನು ಈ ಪೂಜೆ ಮಾಡ್ತಾಯಿದ್ದೀನಿ, ಯಾರ ಪೂಜೆ ನಾನು ಮಾಡ್ತಾಯಿದ್ದೀನಿ,
ಇವನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ನಾವು ಸಂಕಲ್ಪ ಅಂತ ಕರೀತಾರೆ. ಎಂದು ನಾನು ಮಾಡ್ತಾಯಿದ್ದೀನಿ ಅಂತೇಳಿ. ನಮ್ಮದು ದೇವರು ಬ್ರಹ್ಮಾಂಡದಲ್ಲಿ ತುಂಬಿ ತುಳುಕ್ತಾ ಇದ್ದಾನೆ, ಎಲ್ಲ ಕಡೆ ಅದಾನೆ. ಅವನಿಗೆ ನಾವಿಲ್ಲಿ ಕೂತಿರೋದು ಅಡ್ರೆಸ್ ಹೇಳಬೇಕಾದ್ರೆ ಒಂದೊಂದೇ ಹಂತವಾಗಿ ಬರಬೇಕು ನಾವು. ನಂತರ ನಮ್ಮ ವಿಳಾಸ ಮತ್ತು ಬಂದಿರುವ ಸಂದರ್ಭವನ್ನು ಹೇಳುತ್ತಾ ನವಗ್ರಹ ಪೂಜೆಗಾಗಿ ಸಂಕಲ್ಪ ಮಾಡಿಸಿಕೊಂಡ್ರು. ಇಲ್ಲಿಗೆ ಬರಬೇಕು ಅಂತಂದರೆ ಅವನಿಗೆ ದಾರಿತು, ಅವನಿಗೆ ನಾ ಇಲ್ಲಿ ಕೂತ್ಕೊಂಡು ನಿನ್ನನ್ನು ಕರಿತಾ ಇದ್ದೀನಿ, ನನ್ನ ವಿಳಾಸ ಇದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಕೋಬೇಕಾಗ್ತದೆ. ತೆಂಗಿನಕಾಯಿಯಲ್ಲಿ ದೇವರನ್ನ ಆಹ್ವಾನಿಸಿದ್ದೀನಿ ಅಂತ ಹೇಳಿದ ಶಿವಪುತ್ರಪ್ಪನವರು ಜಪ ಶುರು ಮಾಡುವ ಮುನ್ನ ಎಲ್ಲ ನವಗ್ರಹಗಳನ್ನ ಆಯಾಯ ಗ್ರಹ ದೇವತೆಗಳ ಪ್ರಿಯವಾದ ಧಾನ್ಯಗಳಲ್ಲಿ ಬಂದು ತುಂಬಿಕೊಳ್ಳುವಂತೆ ಪ್ರಾರ್ಥಿಸಿದರು. ಕ್ಷೇತ್ರದ ಶ್ರೀಶೈಲ ಕ್ಷೇತ್ರದ ಪಶ್ಚಿಮ ಭಾಗದಲ್ಲಿರುವ ಕರ್ನಾಟಕ ರಾಜ್ಯದ ನಿಮ್ಮ ಜಿಲ್ಲೆ ಹೇಳ್ಕೋರಿ. ದಕ್ಷಿಣ ಕನ್ನಡ ಜಿಲ್ಲೆಯ ತಾಲೂಕು ಪುತ್ತೂರು ತಾಲೂಕಿನ. ನಂತರ ಅಲ್ಲಿದ್ದ ನಮ್ಮ ಕಾರ್ ಡ್ರೈವರ್ನ ಕರೆದು ಅವರಲ್ಲಿ ಎದುರಿಗಿಟ್ಟ ತೆಂಗಿನಕಾಯಿಯ ಮೇಲೆ ಕುಳಿತುಕೊಳ್ಳುವಂತೆ ಸೂಚಿಸಿದರು. ನಂತರ ನಾವು ಪೂಜೆಗೆ ಕರೆಸಿದ ದೇವರು ಆ ಸ್ಥಳಕ್ಕೆ ಬಂದು ತೆಂಗಿನಕಾಯಿಯಲ್ಲಿ ತುಂಬಿದೆಯೇ ಎಂದು ಗ್ಯಾರಂಟಿ ಮಾಡಿಕೊಳ್ಳೋಕೆ ದೇವರು ಬಂದಿದ್ದರೆ ತೆಂಗಿನಕಾಯಿ ಬಲಗಡೆ ತಿರುಗಲಿ ಎಂದು ಕೇಳಿದರು. ಹಾಗೆ ಕೇಳಿದ ಕ್ಷಣ ಅಲ್ಲೊಂದು ಆಶ್ಚರ್ಯ ನಡೆದು ಹೋಯಿತು. ಮನೆಯ ದೇವರಾದ ಹೆಸರು ಹೇಳ್ರಿ, ಕಾಲಭೈರವೇಶ್ವರ ದೇವರು ಎಡಭಾಗದ ತೆಂಗಿನಕಾಯಿಯಲ್ಲಿ ತುಂಬಿಕೊಂಡಿದ್ದರೆ ಬಲಗಡೆ ತಿರುಗಲಿ. ಅಷ್ಟೇ ಅಲ್ಲದೆ ನವಗ್ರಹಗಳಿಗೆ ಸಂಬಂಧಿಸಿದ ದೇವರುಗಳು ಆ 9 ಬಗೆಯ ಧಾನ್ಯಗಳಲ್ಲಿ ಬಂದು ಸೇರಿಕೊಂಡಿವೆ ಅಂತ ಶಿವಪುತ್ರಪ್ಪನವರು ಹೇಳಿದಾಗ ತೆಂಗಿನಕಾಯಿಯ ಮೇಲೆ ಕುಳಿತಿದ್ದ ನಮ್ಮ ಕಾರ್ ಡ್ರೈವರ್ ತೆಂಗಿನಕಾಯಿಯ ಜೊತೆಯಲ್ಲೇ 9 ಸುತ್ತು ತಿರುಗತೊಡಗಿದ. ಈಗ ನವಗ್ರಹಗಳೆಲ್ಲವೂ ಆಹ್ವಾನ ಮಾಡಿದ್ದು ನವಗ್ರಹಗಳಿಗೆ, ಆ ಎಲ್ಲ ನವಗ್ರಹಗಳು ತಮ್ಮ ತಮ್ಮ ಸ್ಥಾನದಲ್ಲಿ ತುಂಬಿಕೊಂಡಿದ್ದರೆ ಬಲಕ್ಕೆ ತಿರುಗಲಿ. ಹೊಡಿತು 9 ಹೊಡಿತದೆ. ನಮ್ಮ ವಿನಂತಿಗೆ ಮಾನ್ಯ ಮಾಡಿ ಬಂದಿರುವಂಥ ವಿಘ್ನ ನಿವಾರಕ. ನಂತರ ಅಲ್ಲಿದ್ದ ಧಾನ್ಯಗಳ ಮೇಲೆ ಹಾಗೂ ತೆಂಗಿನಕಾಯಿಯ ಮೇಲೆ ಅಷ್ಟಗಂಧವನ್ನ ಉದುರಿಸಿ ನಂತರ ಜಪ ಶುರುವಾಯಿತು. ಮೊದಲಿಗೆ ಗಣೇಶನಿಗೆ, ನಂತರ ಉಳಿದ ಎಲ್ಲ ದೇವತೆಗಳಿಗೆ ಜಪ ಮಾಡುತ್ತಾ 1/2 ಗಂಟೆ ಧ್ಯಾನ ನಡೀತು. ಜೊತೆಗೆ ಮಂತ್ರ ಪಠಣ ಸಹ ಮುಂದುವರಿದಿತ್ತು. ನಮಃ ಓಂ ಶ್ರೀ ಮಂಗಳಾಯ ನಮಃ, ಓಂ ಶ್ರೀ ಮಂಗಳಾಯ ನಮಃ, ಓಂ ಶ್ರೀ ಮಂಗಳಾಯ ನಮಃ, ಓಂ ಶ್ರೀ ಮಂಗಳಾಯ ನಮಃ. ಕೊನೆಗೆ ಎಲ್ಲಾ ಗ್ರಹಗಳ ಮಂತ್ರೋಚ್ಚಾರಣೆ ಮುಗಿದ ಬಳಿಕ ಎಡಭಾಗದಲ್ಲಿದ್ದ 9 ಕರ್ಪೂರಗಳನ್ನ ಉದುರಿಸಲು ಶಿವಪುತ್ರಪ್ಪ ಸೂಚಿಸಿದ್ರು. ಕರ್ಪೂರ ಉದುರಿಸುವಾಗ ನವಗ್ರಹ ದೋಷಗಳೆಲ್ಲ ನಿವಾರಣೆಯಾಗಲಿ ಅಂತ ಬೇಡಿಕೊಂಡ್ರು. ಜಪ ಹೋಮವನ್ನು ಸ್ವೀಕರಿಸಿ ನನ್ನ ಸರ್ವ ದೋಷಗಳನ್ನು ಕಳೆದಿದ್ದಕ್ಕಾಗಿ ಇದಾದ ಬಳಿಕ ನಮ್ಮ ಪೂಜೆಯನ್ನ ನವಗ್ರಹಗಳು ಸ್ವೀಕರಿಸಿ ಪ್ರಸನ್ನರಾಗಿದ್ದರೋ ಮತ್ತು ನಮ್ಮ ದೋಷಗಳು ನಿವಾರಣೆಯಾದವೋ ಅಂತ ತಿಳಿದುಕೊಳ್ಳೋಕೆ ಮತ್ತದೇ ತೆಂಗಿನಕಾಯಿಯಲ್ಲಿ ಪರೀಕ್ಷೆ ಮಾಡಲಾಯಿತು. ನವಗ್ರಹಗಳೆಲ್ಲ ಸ್ವೀಕರಿಸಿದ್ದು ಅಂತಂದರೆ ಬಲಗಡೆ ತಿರುಗಲು. ತೆಂಗಿನಕಾಯಿಯ ರಹಸ್ಯ ನಮಗೆ ಕುತೂಹಲ ಮೂಡಿಸಿತ್ತು ಆ ಕ್ಷಣ. ನಂತರ ಎಲ್ಲ ಧಾನ್ಯಗಳನ್ನ ಒಂದು ಕವರಿನಲ್ಲಿ ತುಂಬಿಸಿ ಕಟ್ಟಿದ್ದರು. ಅದಾದ ಬಳಿಕ ಮಾಟ ಮಂತ್ರಗಳ ದೋಷ ನಿವಾರಣೆಗಾಗಿ ಆಮ್ರಕುಷ್ಮಾಂಡಿನಿ ದೇವಿಯನ್ನ ಕರೆದು ಮಂತ್ರಿಸಿ ದೋಷ ತೆಗೆಸಿದರು. ಅನಂತ ಕೋಟಿ ಪ್ರಣಾಮದೊಂದಿಗೆ ಪ್ರಾರ್ಥಿಸುತ್ತೇವೆ. ಈ ಸೆಂಟ್ರದ ತೆಂಗಿನಕಾಯಿ. ಕೊನೆಗೆ ನಮ್ಮ ಪ್ರೋಗ್ರಾಂ ಪ್ರೊಡ್ಯೂಸರ್ ಚೇತನ್ ರವರನ್ನ ಶಿವಪುತ್ರಪ್ಪನವರು ತೆಂಗಿನಕಾಯಿಯ ಮೇಲೆ ಕೂರಿಸಿದ್ರು. ನಂತರ ಇವರ ದೋಷ ನಿವಾರಣೆ ಆಗಿದೆಯೇ, ಆಗಿದ್ದರೆ ಬಲಗಡೆ ತಿರುಗಲಿ,
ಇಲ್ಲವೆಂದರೆ ಎಡಗಡೆ ತಿರುಗಲಿ ಅಂದ್ರು. ನಂತರ ಮುಂದೆ ನಡೆದದ್ದನ್ನ ನೀವೇ ನೋಡಬೇಕು. ಈಗ ನವಗ್ರಹದ ವಜ್ರ ಕವಚ ಆಗಿತ್ತು ಅಂತಂದರೆ ಬಲಗಡೆ ತಿರುಗಲಿ. ಸ್ಟಾಪ್. ಆಮ್ರ ಕುಸುಮಾಂಡಿನದು ವಜ್ರ ಕವಚ ಆಗಿದ್ದರೆ ಬಲಗಡೆ ತಿರುಗಲಿ. ಶಿವಪುತ್ರಪ್ಪನವರು ಹೇಳೋ ಪ್ರಕಾರ ಸಾಮಾನ್ಯವಾಗಿ ತೆಂಗಿನಕಾಯಿಯಲ್ಲಿ ಸಹಜವಾಗಿಯೇ ಪ್ರಾಕೃತಿಕವಾಗಿರೋ ಶಕ್ತಿಯೊಂದು ಇರುತ್ತಂತೆ. ಯಾವುದೇ ಪ್ರಶ್ನೆಯನ್ನ ಕೇಳಿದರೆ ಅದಕ್ಕೆ ತೆಂಗಿನಕಾಯಿ ಉತ್ತರಿಸುತ್ತದೆಯಂತೆ. ಇದು ಕೇಳಲಿಕ್ಕೆ ನೋಡಲಿಕ್ಕೆ ಕುತೂಹಲಕಾರಿ ಅನಿಸಿದ್ರೂ ಅದಕ್ಕೂ ನಮ್ಮ ಮನಸ್ಸಿನೊಳಗೆ ಅಂದುಕೊಳ್ಳುವ ವಿಚಾರಕ್ಕೂ ಕಾರ್ಯಕಾರಣ ಸಂಬಂಧಗಳು ಇರುವುದು ಮನುಷ್ಯನ ಸೃಷ್ಟಿಯಷ್ಟೇ ಅನ್ನೋದು ಒಟ್ಟಾರೆ ಪ್ರಸಂಗದಿಂದ ನಮ್ಮ ಅನುಭವಕ್ಕೆ ಬಂತು. ಈ ಪದ್ಧತಿ ಪುರಾತನ ಕಾಲದಿಂದಲೂ ಬಂದಿದೆ. ಪ್ರಕೃತಿಯೇ ನಿಜವಾದ ದೇವರು ಅಂತ ನಂಬಿಕೊಂಡ ಹುಲು ಮಾನವ ತನ್ನೊಳಗಿನ ಪ್ರಶ್ನೆಗಳಿಗೆ ನೇರವಾಗಿ ದೇವರು ಉತ್ತರ ಕೊಡಲಾರ ಎಂಬುದು ಯಾವತ್ತೂ ಗೊತ್ತು ಮಾಡಿಕೊಂಡನೋ ಆವತ್ತು ಇಂತಹದ್ದೊಂದು ತಾತ್ಕಾಲಿಕ ಉಪಾಯವನ್ನ ಕಂಡುಕೊಂಡಿರಬೇಕು. ಈ ಬಗೆಯ ಸಾಕ್ಷ್ಯ ಪುರಾವೆಗಳನ್ನು ಒದಗಿಸದ ಪವಾಡದ ಪ್ರಸಂಗಗಳು ಮತ್ತವುಗಳನ್ನು ಪಾಲಿಸುವ ಈಗಿನ ತಂತ್ರ ಪುರುಷರನ್ನ ಒಂದು ಗುಮಾನಿ ಕಣ್ಣಲ್ಲೇ ನೋಡಬೇಕಾದ ದಿನಗಳು ಇವು ಅಂತ ಹೇಳ್ತಾ ಇವತ್ತಿನ ಮಂತ್ರಭೂಮಿಯನ್ನ ಮುಗಿಸ್ತಾ ಇದ್ದೇವೆ. ಮತ್ತೆ ಸಿಗೋಣ ಇನ್ನೊಂದು ಕುತೂಹಲ ಹುಟ್ಟಿಸೋ ಸಬ್ಜೆಕ್ಟ್ ಜೊತೆಗೆ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.